ಜೀವನದ ಪ್ರಯಾಣದಲ್ಲಿ ಎಲ್ಲರಿಗೂ ಒಂದು ನಿರ್ದಿಷ್ಟ ವೆನ್ಯೂ ಇದ್ದೇ ಇರುತ್ತಲ್ವಾ. ಅಲ್ಲಿಗೆ ಸುರಕ್ಷಿತವಾಗಿ ಸೇರ್ಬೇಕು ಅಂದ್ರೆ ಯಾವಾಗಲೂ ಆಕ್ಟಿವ್ ಆಗಿ ಸಾಗಿದ್ರೆ ಆಟೋಮ್ಯಾಟಿಕ್ ಆಗಿ ಸೇರ್ಬೋದು. ಇಲ್ಲ ಅಂದ್ರೆ ದಂಡದ ಹಾಗೂ ಅಪಘಾತಗಳ ಹೊಂಡದಲ್ಲಿ ಬೀಳೋದಂತೂ ಖಂಡಿತ. ಏಕಾಗ್ರತೆಯಿಂದ ಕೌಶಲ್ಯದಿಂದ ಪ್ರಯಾಣ ಮಾಡಿದ್ರೆ ಫಾರ್ಚೂನ್ ನಮ್ಮ ಜೊತೆಯಲ್ಲೇ ಇರುತ್ತೆ. ಇಲ್ಲ ಅಂದ್ರೆ ನಿಂದು ಒಂದು ಬಾಳೇನು ಅಂತ ಸ್ವಿಫ್ಟ್ ಆಗಿ ಬೈದುಕೊಂಡು ನಮ್ಮಿಂದ ದೂರ ಹೋಗುತ್ತೆ. ಹೆಕ್ಟೇರ್ ಗಟ್ಟಲೆ ಇರುವ ಜಮೀನಲ್ಲಿ ಟ್ರ್ಯಾಕ್ಟರ್ ಓಡಿಸಿದ ಅನುಭವ ಇದ್ದರೂ ಎಷ್ಟೇ ಆಟ ಆಡಿದ್ರೂ ಸಹ ರಸ್ತೆಯ ಚಾಲನೆಯಲ್ಲಿ ಬೇರೆ ಏನನ್ನು ಇನೋವೇಷನ್ ಮಾಡಬಾರದು. ಯಾಕಂದ್ರೆ ನಮ್ಮ ಪಲ್ಸ್ ನಮ್ಮ ಕೈಯಲ್ಲೇ ಇರುತ್ತೆ. ರಸ್ತೆಯಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಜೀವನಕ್ಕೆ ಪಂಚ್ ಬೀಳುತ್ತೆ. ಹಾಗಂತ ಯಾವತ್ತೂ ಜೀವನಕ್ಕೆ ಟಾಟಾ ಅಂತ ಹೇಳಬಾರದು. ಬುದ್ಧಿವಂತಿಕೆಯಿಂದ ರಸ್ತೆಯಲ್ಲಿ ಸಾಗಿದ್ರೆ ಮಾತ್ರ ಜೀವನದ ಪ್ರಯಾಣ ಗ್ರ್ಯಾಂಡ್ ಆಗಿರೋದಲ್ಲದೆ ಸ್ಪ್ಲೆಂಡರ್ ಸಹ ಆಗಿರುತ್ತೆ. ಮತ್ತು ನಿಯಮಗಳನ್ನ ಪಾಲಿಸಿಕೊಂಡು ಮಾರುತಿ ಹಾಗೆ ಸಾಗಿದ್ರೆ ಜೀವನ ಪ್ರಯಾಣದ ರಸ್ತೆಯಲ್ಲಿ ಶೈನ್